ಹೇಗಿದ್ದೀರಿ ಅಲ್ಲ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಝೀರೋಧಾ ಕೈಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಾವು ವಾಲ್ಯೂಮ್ ಮೇಲೆ ಮೂವಿಂಗ್ ಆ್ಯಾವ್ರೇಜನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಅದು ನೀವಿಲ್ಲಿ ಏನು ನೋಡ್ತಾ ಇದ್ದೀರಿ ಈಗ ಚಾರ್ಟ್ನಲ್ಲಿ ಈ ರೀತಿ ಕಾಣಕ್ಕೆ ಸಿಗುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಝೀರೋಧಾ ಕೈಟ್ನಲ್ಲಿ ಒಂದು ಚಾರ್ಟನ್ನು ಓಪನ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಝೀರೋಧಾದಲ್ಲಿ ನಾನೀಗ ಟ್ರೇಡಿಂಗ್ ವ್ಯೂ ಚಾರ್ಟನ್ನು ಬಳಸ್ತಾ ಇದ್ದೀನಿ. ಝೀರೋಧಾದಲ್ಲಿ ಚಾರ್ಟ್ ಐಕ್ಯೂ ಮತ್ತು ಟ್ರೇಡಿಂಗ್ ವ್ಯೂ ಚಾರ್ಟ್ ಕಾಣಕ್ಕೆ ಸಿಗುತ್ತೆ. ನಿಮಗೆ ಝೀರೋಧಾದಲ್ಲಿ ಟ್ರೇಡಿಂಗ್ ವ್ಯೂ ಚಾರ್ಟನ್ನು ಹೇಗೆ ಬಳಸೋದು ಅಂತ ಗೊತ್ತಿಲ್ಲದೇ ಇದ್ದರೆ ನಾನು ಅದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ಸೊ ನಾನೀಗ ಇದನ್ನು ಫಸ್ಟಿಂದ ತೋರಿಸೋದಕ್ಕೆ ವಾಲ್ಯೂಮ್ ಇಂಡಿಕೇಟರ್ ನಾನೇನು ಅಪ್ಲೈ ಮಾಡಿದ್ದೀನಿ ಅದನ್ನು ಡಿಲೀಟ್ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಇಂಡಿಕೇಟರ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವಿಲ್ಲಿ ವಾಲ್ಯೂಮ್ ಅಂತ ಸರ್ಚ್ ಮಾಡಬೇಕು. ಆಗ ನಮಗೆ ಇಲ್ಲಿ ವಾಲ್ಯೂಮ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಲ್ಯೂಮ್ ಇಂಡಿಕೇಟರ್ ನಮ್ಮ ಚಾರ್ಟಿಗೆ ಅಪ್ಲೈ ಆಗುತ್ತೆ. ನಾನೀಗ ಇದನ್ನು ಕ್ಲೋಸ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ವಾಲ್ಯೂಮ್ ಇಂಡಿಕೇಟರ್ ಅಪ್ಲೈ ಆಗಿದೆ. ಇದಾದ ನಂತರ ನಾವು ನಮ್ಮ ಚಾರ್ಟಲ್ಲಿ ಅಪ್ಲೈ ಆಗಿರೋ ಎಲ್ಲ ಇಂಡಿಕೇಟರ್ಗಳ ಲಿಸ್ಟ್ ಏನಿದೆ ಅಲ್ಲಿಗೆ ಹೋಗಬೇಕು. ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ. ನಂತರ ನಾವಿಲ್ಲಿ ವಾಲ್ಯೂಮನ್ನು ಹುಡುಕಿ ಇಲ್ಲಿ ಫಾರ್ಮ್ಯಾಟ್ ಅಂತ ಸಿಗುತ್ತೆ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಬೇಕು. ಆಗ ಒಂದು ಸಣ್ಣ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟು ಇನ್ಪುಟ್ ಟ್ಯಾಬ್ಗೆ ಹೋಗಬೇಕು. ಇಲ್ಲಿ ಶೋ ಮೂವಿಂಗ್ ಆ್ಯಾವ್ರೇಜ್ ಅಂತ ಏನಿದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವಿಲ್ಲಿ ಮೂವಿಂಗ್ ಆ್ಯಾವ್ರೇಜಿನ ಲೆಂತನ್ನು ಎಂಟರ್ ಮಾಡಬೇಕು. ನಾನಿಲ್ಲಿ 50 ಎಂಟರ್ ಮಾಡ್ತೀನಿ. ಅದಾದ ನಂತರ ನಾವು ಸ್ಟೈಲ್ ಟ್ಯಾಬ್ಗೆ ಹೋಗಿ ಇಲ್ಲಿ ವಾಲ್ಯೂಮ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಏನೊಂದು ಚೆಕ್ ಬಾಕ್ಸ್ ಇದೆ, ಇದು ಸೆಲೆಕ್ಟ್ ಆಗಿದೆ ಅಂತ ಒಮ್ಮೆ ನೋಡ್ಕೋಬೇಕು. ನಂತರ ಈ ರೀತಿ ಲುಕ್ಕನ್ನು ಪಡೆಯೋದಕ್ಕೆ ಇಲ್ಲಿ ಏರಿಯಾ ಸೆಲೆಕ್ಟ್ ಆಗಿರಬೇಕು. ಒಂದು ವೇಳೆ ಏರಿಯಾ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವಿಲ್ಲಿ ಏರಿಯಾವನ್ನು ಸೆಲೆಕ್ಟ್ ಮಾಡಿ. ನಂತರ ನೀವಿಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಕಲರನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ಆ ಕಲರಿನ ಒಪ್ಯಾಸಿಟಿಯನ್ನು ಸಹ ನೀವಿಲ್ಲಿ ಚೇಂಜ್ ಮಾಡ್ಬೋದು. ಸೊ ನಿಮಗೆ ಹೇಗೆ ಬೇಕು ಆ ರೀತಿ ಇಲ್ಲಿ ಸೆಟ್ಟಿಂಗನ್ನು ಮಾಡಿ ನಂತರ ಕೆಳಗಡೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಝೀರೋಧಾ ಕೈಟ್ನಲ್ಲಿ ವಾಲ್ಯೂಮ್ ಮೇಲೆ ಮೂವಿಂಗ್ ಆ್ಯಾವ್ರೇಜನ್ನು ಅಪ್ಲೈ ಮಾಡಲಾಗಿದೆ ಮತ್ತು ಅದು ಈ ರೀತಿ ನಮಗೆ ಕಾಣಕ್ಕೆ ಸಿಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.